ಶಂಕರ್ ಬಿದ್ರಿ ಸಾಹೇಬರು ರಾಗಿ ಸ್ಕ್ವಾಡನ್ನು ಏನು ಮಾಡ್ತಾರೆ, ರಾಗಿ ಸ್ಕ್ವಾಡ್ ಅಂತಂದರೆ ಅವರು ಪೊಲೀಸ್ ಅವರಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪೊಲೀಸ್ ಅವರಲ್ಲ. ಈ ಒಂದು ಗೋಪಿನಾಥಂ ಸುತ್ತಮುತ್ತ ಗ್ರಾಮದ ಒಂದಷ್ಟು ಯುವಕರನ್ನು ಸೇರಿಸ್ಕೊಂಡ್ಬಿಟ್ಟು 6 ಜನ ಯುವಕರು ಇರ್ತಾರಲ್ಲಿ, ಹಂಗೆ ಒಂದು ತಂಡಗಳನ್ನು ಮಾಡಿರ್ತಾರೆ. 6 ಜನ ಹುಡುಗರದ್ದು ತಂಡ ಮಾಡಿರ್ತಾರೆ. ಒಟ್ಟು 10 ತಂಡನ ಏನೋ ಮಾಡಿರ್ತಾರೆ. ಈ ರಾಗಿ ಸ್ಕ್ವಾಡಿನ ಹುಡುಗರು ರಾಗಿ ಹಿಟ್ಟನ್ನು ಅವ್ರಿಗೆ ಕೊಡ್ತಾರೆ. ಅವರು ಕಾಡಲ್ಲೇ ಇರಬೇಕು. ವೀರಪ್ಪನ ಬಗ್ಗೆ, ಅವನ ಚಲನವಲನಗಳ ಬಗ್ಗೆ ಮಾಹಿತಿಯನ್ನು ಹೇಳಬೇಕು. ಅವರಿಗೆ ಇಷ್ಟು ದುಡ್ಡು ಅಂತೇಳಿ ಶಂಕರ್ ಬಿದ್ರಿ ಸಾಹೇಬರು ಕೊಡ್ತಾ ಇರ್ತಾರೆ. ಈ ರಾಗಿ ಸ್ಕ್ವಾಡ್ನ ಹುಡುಗರು, ಅದರಲ್ಲಿ ಒಬ್ಬ ಹುಡುಗನ ಒಂದು ಜೇಬಲ್ಲಿ ಈ STFನ ಒಂದು ಸೀಲ್ ಹಾಕಿರುವಂಥ ಸಣ್ಣ ಚೀಟಿ ಇರುತ್ತೆ. ಅದು ಈ ರಾಗಿ ಸ್ಕ್ವಾಡಿನ ಹುಡುಗರು ಕಾಡಿಗೆ ಹೋದಾಗ ವೀರಪ್ಪನ ಗ್ಯಾಂಗಿಗೆ ಸಿಕ್ಕಾಕೊಂಡ್ಬೀಳ್ತಾರೆ. ಸಿಕ್ಕಾಕೊಂಬಿದ್ದಾಗ ಈ ರಾಗಿ ಸ್ಕ್ವಾಡಿನ ಹುಡುಗರಲ್ಲಿ ಎಲ್ಲರನ್ನೂ ಚೆಕ್ ಮಾಡ್ತಾನೆ ವೀರಪ್ಪನು, ಸೆತ್ಕುಳಿ ಗೋವಿಂದ ಎಲ್ಲರೂ ಚೆಕ್ ಮಾಡಿದಾಗ ಯಾರ ಹತ್ರನೂ ಸಿಗೋದಿಲ್ಲ. ಒಬ್ಬ ಹುಡುಗನ ಹತ್ರ ಈ STFನ ಸೀಲ್ ಹಾಕಿದಂಥ ಮುದ್ರೆ ಇರುವಂಥ ಇದು ಸಿಕ್ಬಿಡುತ್ತೆ. ಆವಾಗ ಅವನು 5 ಜನರನ್ನು ಅಲ್ಲಿ 6 ಜನ ಹೋಗಿರ್ತಾರೆ. 5 ಜನರನ್ನು ತಲೆಗೆ ಗುಂಡಿಟ್ಟು ತೆಗಿತಾನೆ. ಒಬ್ಬನ್ನು ಮಾತ್ರ ಬಿಟ್ಟು ಕಳಿಸ್ತಾನೆ. ಯಾಕಂತೇಳಿದರೆ, ನಾನು ಈ ರೀತಿ ಮಾಡಿದ್ದೀನಿ, ಇದನ್ನು ಊರಿಗೆ ಹೋಗಿ ಎಲ್ಲರಿಗೂ ವಿಚಾರ ಹೇಳಬೇಕು ನೀನು ಅಂತೇಳ್ಬಿಟ್ಟು ಒಬ್ಬನ್ನು ಬಿಟ್ಟು ಕಳಿಸ್ತಾನೆ. ಆ ಹುಡುಗ ಎದ್ನೋ ಬಿದ್ನೋ ಅಂತೇಳಿ ಕಾಡಿಂದ ಬಂದು ಈ STF ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ತನ್ನ ಒಂದು ಮಾಹಿತಿಯನ್ನು, ಕಾಡಿನಲ್ಲಿ ಆದಂತಹ ಘಟನೆಗಳ ವಿವರಗಳನ್ನು ಅಲ್ಲಿ ಹೇಳ್ತಾನೆ ಸ್ನೇಹಿತರೆ.